ಕ್ಯಾರೆಟ್ 1 ಕ್ಯಾರೆಟಿಗೆ 10,000, 2 kg ಈರುಳ್ಳಿಗೆ 5,000, 20,000 ಕೊಟ್ರೆ ಚುರುಮುರಿ ರೆಡಿ. ನಿನ್ ಮನೆಗೆ ನಡಿ. ಸಡನ್ ಮನೆ ಬಂದ್ರೆ ಆಂಟಿ ಫುಲ್ಲು ರೆಡಿ ಆಗ್ಬಿಟ್ಟು ಹಿಂಗೆ ಚಂದ್ರ ನೋಡ್ಕೊಂಡು ಕೂತು. ಫೇಮಸ್ BSc ಚನ್ನಬಸಪ್ಪ ಅಂಡ್ ಸನ್ಸ್. ಚುರುಮುರಿ ಮಾಡ್ಬೇಕಾ ಮಾಡೋದು ಬೇಡವಾ? ಬೇಕು, ಆದ್ರೆ 10,000 ಕ್ಯಾರೆಟ್ ಮಾಡ್ಬಿಡ್ರಿ ನಮಗೆ. ಎಷ್ಟು ನೋಡಬೇಕು? ನಮಗೆ 30 ರೂಪಾಯಿ kg ಸಾಕು. ನಾವಂತಿದೆಲ್ಲ ಮುಚ್ಚೋದು ಇಲ್ಲ. ನಾನು ಹಾಕೊಳ್ಳೋ ಬಟ್ಟೆನ 1 lakh rupees. ಎಷ್ಟು ಅಂತ ಅನ್ಕೊಂಡಿದ್ಯಾ? ಇದಕ್ಕೆ ಎಷ್ಟು? 2 lakh. ಮಳೆ ಬರ್ತಾ ಇದೆ, ಆನೆಕಲ್ ಬೀಳ್ತಾ ಇದೆ. ಇದೆಲ್ಲ ಏನು ಇಷ್ಟೊಂದೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಬರ್ತಾ ಇದೆ. ಹಾಯ್, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸೊ ಬನ್ನಿ, ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂತ ಅಂದರೆ ಯುಗಾದಿ ಹಬ್ಬ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಈ ಒಂದು ಯುಗಾದಿಯಿಂದ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಾರ್ನಿಂಗ್ ಬೇಗ ಎದ್ದು ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಈಗ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಮ್ಮ ಖುಷಿನ ನೋಡಿ ತುಂಬ ದಿನ ಆಗಿದೆ. ಅದು ಅಂದರೆ ಖುಷಿ ಲಾಸ್ಟ್ ವ್ಲಾಗ್ ಅಂತೂ ಸುಮ್ಮನೆ ಅದು ತುಂಬ ಓಡಿದೆ. ಖುಷಿ ಲಾಸ್ಟ್ ವ್ಲಾಗು ನೋಡಿಲ್ಲ ಅಂದರೆ ಅದು ಒಂದು ಫೇಸ್, ಖುಷಿ ಫೇಸು ನೋಡ್ಕೊಂಡು ಬನ್ನಿ, ಓಕೆನಾ? ಚೆನ್ನಾಗಿದೆ. ನಮ್ಮನೇಲಂತೂ ಡಿಲೀಟ್ ಮಾಡು ಒಂದಿದ್ದೇ ಜಾಸ್ತಿ ಆಗೋಯಿತು. ಬಟ್ ಏನೂ ಆಗಲ್ಲ. ಸೊ ಅದೆಲ್ಲ ಏನಾಗುತ್ತೆ ಅದರಲ್ಲಿ ಅಂತ ಅಂದ್ಕೊಂಡು ಫೋರ್ಸ್ ಮಾಡಿಬಿಟ್ಟು ಮಾಡಿಸಿರೋದು. ಓಕೆ ಗೈಸ್, ಬನ್ನಿ ಇವಾಗ ಹೋಗೋಣ. ಇನ್ನೂ ನನ್ನ ಕೈಗೆ ಸ್ವಲ್ಪ ಬ್ಯಾಂಡ್ನ ಹಾಕೋತಾನೇ ಇದ್ದೀನಿ. ಇನ್ನೂ 2 months ಕಂಪ್ಲೀಟ್ ಆಗಿಲ್ಲ ಈ ಒಂದು ಪೇಯ್ನು. 1.5 month ಆಯಿತು. ಓಕೆ, ನಾನು ಹೆಂಗೆ ಪೂಜೆ ಮಾಡಿದ್ದೀನಿ ನೋಡಿ. ಲೈಟ್ ಆಫ್ ಮಾಡಿದ್ದೀನಿ. ಇವಾಗ ಟೈಮ್ ಆಯಿತು, ಹೊರಡೋ ಟೈಮ್ ಆಯಿತು. ಬನ್ನಿ ಹೋಗೋಣ. ನೋಡಿ ಗೈಸ್, ಇಲ್ಲಿ ನಮ್ಮ ಶಾಂತಮ್ಮ ಬಂದು ಹೋದ್ಮೇಲೆ ಫುಲ್ಲು ಇದು ತುಳಸಿ ಫುಲ್ ಚಿಗುರು ಬಿಟ್ಟಿದೆ. ಚೆನ್ನಾಗಾಗಿದೆ ಎಲ್ಲ. ಇಲ್ಲಿ ಫ್ಲವರ್ಸ್ ಬಿಟ್ಟಿದೆ. ಎಷ್ಟು ಚೇಂಜಸ್ಸು. ಬಡ್ಡಿಂಗ್ ಸ್ಟಾರ್ಟ್ ಆಗಿದೆ ಇದರಲ್ಲಿ. ಇದು ಈ ಥರ ಹೂ ಬಿಟ್ಟಿದೆ. ಹಾಕಿದ್ದೀನಿ ಅಂತ. ಓಕೆ, ಲೆಟ್ಸ್ ಗೋ. ನೋಡಿ ಇವಾಗ ಕ್ಲೈಮೇಟ್ ಎಲ್ಲ ಹೆಂಗಿದೆ. ಫುಲ್ಲು ನೆನ್ನೆ ಮಳೆ ಅಂದರೆ ಮಳೆ. ನಮ್ಮ ಕಾರ್ನ ಅವಸ್ಥೆನ ನೋಡ್ಬೇಕು ನೀವು ಇವಾಗ. ಫ್ಲವರ್ಸ್ ಅಂತೂ ಸಖತ್ತು ಬಿಡುತ್ತೆ ಇದರಲ್ಲಿ. ಕ್ಯಾಪಲ್ಲಿ ಸಖತ್ತಾಗಿ ಬಿಡುತ್ತೆ. ಈ ಫ್ಲವರ್ಸ್ ಅಂದ್ರೆ ಸಖತ್ತಾಗಿ ಬಿಡುತ್ತೆ. ಬಟ್ ಮಳೆ ಅಂತೂ ಹೆವಿ ಮಳೆ, ಎಲ್ಲ ಕಡೆನೂ ಮಳೆ ಇವಾಗ. ಖುಷಿ ಅವರು ಈಗ ಮಾತಾಡ್ತಾನೆ ಇರು. ಇದು ತೊಗೊಂಡಿದೆ ಖುಷಿ ಮೈಕು? ಇಲ್ಲ, ಹೋಗ್ಬೇಕಾ? ಇದ್ರೆ ಚೆನ್ನಾಗಿರುತ್ತೆ. ತಗೊಂಬೋಗು. ನನ್ನ ಮೈಕ್ ಥರದೇ ಮರ್ತು ಬಿಟ್ಟಿದ್ದೀನಿ. ಅಯ್ಯೋ, ಇದೇನಿದು ನನ್ನ ಫೇಸ್ ಮೇಲೆ? ನನ್ನ ಮೈಕ್ ಥರದ್ದು ಮರ್ತೆ. ಆಮೇಲೆ ಇನ್ನೊಂದೇನೋ ಮೈಕ್ ಥರದ್ದು ಮರ್ತೆ. ಸೊ ಹಂಗಾಗಿ ಖುಷಿ ಹೋಗಿದ್ದಾರೆ ಮೈಕ್ ತರಕ್ಕೆ. ಆದರೂ ನಾನು ಖುಷಿಗೆ ಎಷ್ಟು ಟಾರ್ಚರ್ ಕೊಡ್ತೀನಿ ಅಂತ ಅಂದರೆ, ಕೂತಿದ್ದ ಜಾಗದಲ್ಲಿ ಕೂರಕ್ಕೂ ಬಿಡಲ್ಲ. ಆಮೇಲೆ ನಾನಿನ್ನು ಭಯ ಆಗ್ತಾಯಿದೆ. ಯಾರೂ ಇಲ್ಲ ಇಲ್ಲಿ, ನಾನೊಬ್ಬಳೇ ಕೂತಿದ್ದೀನಿ ಗಾಯ್ಸ್. ಈಗ ಬೆಂಗಳೂರಲ್ಲಿ ಎಷ್ಟು ಜನ ಕಳ್ತನ ಎಲ್ಲ ಆಗ್ತಿದೆ ಗೊತ್ತಾ? ಹೆವಿ ಕಳ್ತನ ಆಗ್ತಾಯಿದೆ.
ಎಷ್ಟೊಂದು ದಿನ ಆಯಿತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟು. ಓಕೆ ಬನ್ನಿ, ಏನಪ್ಪ ಅಂದರೆ ನನಗೆ ಇವತ್ತು ಇಷ್ಟು ದಿನ ಒಂಥರ ಅನಿಸ್ತಿತ್ತು, ಏನೋ ನನಗೆ ವ್ಲಾಗ್ ಮಾಡ್ಬೇಕಂತಲೇ ಅನಿಸ್ತಿರ್ಲಿಲ್ಲ. ಸೊ ಇವತ್ತು ಖುಷಿಯಾಗಿ ಓಕೆ ಆಗಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಜೊತೆಗೆ ಇವಾಗ ಊರಿಗೆ ಹೋಗ್ತಾಯಿದ್ದೀವಿ ಇವತ್ತು. ಎಲ್ಲರಿಗೂ ಈ ಒಂದು ಯುಗಾದಿ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಕೇಳ್ತಾ, ನಾನು ಅಂದ್ಕೊಂಡಿದ್ದು ಎಲ್ಲ ಬೇಗ ಆಗಲಿ ಅಂತ ಅಲ್ಲಿಂದನೇ ಬ್ಲೆಸ್ಸಿಂಗ್ಸ್ನ ಕಳಿಸ್ಬಿಡಿ, ಓಕೆನಾ? ಯಾವಾಗ ನಾನು ಅಂದ್ಕೊಂಡಿದ್ದನ್ನ ಪಟ ಅನ್ನಂಗೆ ಆಗ್ತಾಯಿತ್ತು. ಬಟ್ ಈ ಸತಿನೇ ಯಾಕೋ ಹಂಗೆ ಹಿಂಗೆ ನಿಧಾನಕ್ಕೆ ಏನೋ ಹೋಗ್ತಾ ಇದೆ. ನೋಡೋಣ 2026 ಹೆಂಗಾಗುತ್ತೆ ಅಂತ. ನಮ್ಮ ಖುಷಿಯವ್ರು ಬಂದರು ಇವಾಗ ಎಲ್ಲ ತಗೊಂಡ್ಬಿಟ್ಟು. ಅಟ್ಲೀಸ್ಟ್ ಅದು ಮಾಡ್ತೀವಿ ಅಂದಾಗ ಇಟ್ಕೊಂಡ್ಬೇಕು ತಾನೆ. ಸ್ವಲ್ಪ ಆ ಖುಷಿ ಎಸ್. ಆಯ್ತು. ಓಕೆ ಗೈಸ್, ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಯಿತು. ನೀನೇ ಲಾಕ್ ಮಾಡ್ಕೊಂಬಂದೆ ಡೋರ? ನೀನು ಅದು ಮುಂದೆ ಹೋದಾಗ ಕೇಳಬೇಕು. ಇಲ್ಲಲ್ಲ ಕೇಳೋದು ಅವನ್ನೆಲ್ಲ. ನೀವು ಆಂಟಿ ಬೆಳಗ್ಗೆ ಕಸ ಗುಡಿಸ್ತದೆ. ಓಕೆ ಗೈಸ್, ಒಂದು ಸೀನ್ಸಿಂದ ಗೈಸ್ ಅವನು ಇನ್ನೊಂದು ಸೀನ್ ಎತ್ಲಾಗೆ ಕೆಮ್ಮೊಂದಿಲ್ಲ ಸೀನ್ ಹೋಗ್ತಿದ್ ನಾನು. ಸೀನ್ ಹಂಗೆ ಅನ್ಸುತ್ತೆ, ನೋಡೋಣ. ಓಕೆ ಗೈಸ್, ಬನ್ನಿ ಹೋಗ್ತಾ ನಾನು ಇಲ್ಲಿ ಕಾಣ್ತಾ ಇದ್ದ ನಿಮಗೆ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲಾಸ್ಟ್ ಟೈಮ್ ತಿಂದಿದ್ವಿ ಲಾಸ್ಟ್ ಟೈಮ್ ಮತ್ತೆ ತಿಂದಿದ್ವಿ. ಎಲ್ಲಿ ಹೋಗ್ತಿದ್ವಿ ಅವತ್ತು? ಕೂರ್ಗ್ ಹೋದಾಗ ತಿಂದಿದ್ದ. ಈಗ ಹೇಳ್ತೀನಿ ನಾನು, ಅಲ್ಲೆಲ್ಲೂ ಸಿಗಲ್ಲ ಇಡ್ಲಿ ಕೊಡ್ಲಿ. ಇವಾಗ ಕಾರ್ ಸ್ಟಾರ್ಟ್ ಮಾಡಾಗಿದೆ, ಅಲ್ಲೇ ತಿನ್ನೋದ್ರ ಬಗ್ಗೆ ಚಿಂತೆ ಆಗ್ಬಿಟ್ಟಿದೆ ನನಗೆ ಗೈಸ್. ಓಕೆ ಆಯಿತು, ನಾವು ಎಲ್ಲೂ ಹೋಗಲ್ಲ, ಡೈರೆಕ್ಟ್ ಮನೆ ಹೋಗ್ತೀವಿ. ಬಟ್ ತಿನ್ನೋಕೆ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ತೀವಿ ಅಷ್ಟೇ. ಓಕೆ ಬನ್ನಿ, ಚಳಿ ಆಗ್ತಾ ಇದೆ. ಹೋಗ್ತಾ ವ್ಲಾಗ್ನ ಮಾಡ್ತೀವಿ. ನೋಡಿ ಗೈಸ್, ನೋಡಿ ಗೈಸ್ 5:54 ಇವಾಗ ಟೈಮು. ಫುಲ್ಲು ಟ್ರಾಫಿಕ್ಕು, ಏನಕ್ಕಂತ ಗೊತ್ತಿಲ್ಲ. ಇಷ್ಟು ಬೆಳಿಗ್ಗೆನೇ ಹಿಂಗಿದ್ರೆ ನೈಟ್ ಇನ್ನು ಹೆಂಗಿರ್ಬೇಡ. ಸಂಜೆ ಏನಾದ್ರು ನಾವು ಬಿಟ್ಟಿದ್ದಿದ್ರೆ ಮುಗೀತಿದ್ ಕತೆ. ಬೆಳಗ್ಗೆ ಹೋಗ್ತಿದ್ವಿ ಅಲ್ವಾ? ಎಷ್ಟು ರಶ್ ಇದೆ. ಇದು ಯಾವ ರೋಡ್ ಇದು? ನೆಲಮಂಗಲ ಇವಾಗ ದಾಟಿದ್ದಿನ. ನಾವಲ್ಲಿ ಬಿಟ್ಟಿದ್ದೆ 5:15 ಆಗಿತ್ತು, ಎಕ್ಸಾಕ್ಟ್ 5:15. ಖುಷಿಯವರು ಫುಲ್ ಝೂಮ್ ಇರುತ್ತೆ. ಇಲ್ಲಿ ಅವನಜ್ಜಿ ಮೂವ್ ಆಗ್ತಿಲ್ಲ. ಬೆಳಗ್ಗೆ ತಲೆನೋವಿದು. ಇವಾಗ ಟೈಮ್ ಬಂದು 6:24. 5:45 ಫುಲ್ಲು ಟ್ರಾಫಿಕ್ಕು. ಇನ್ನು ತುಮಕೂರು ರೋಡೇ ದಾಟಿಲ್ಲ ನಾವು. ಬೆಳಿಗ್ಗೆ ಆ್ಯಕ್ಚುಲಿ ಫ್ರೀ ಇರುತ್ತೆ ಅಂತ ಬಂದರೆ ಖುಷಿ ನೋಡಿದ್ರೆ ಪಾಪ ಕಾಲು ನೋವಂತೆ ಖುಷಿಗೆ ಇವಾಗ. ಇನ್ನೂ ಅಷ್ಟು ಟ್ರಾಫಿಕ್ ಫುಲ್ಲು ಆ ರೋಡು. ಹೊಟ್ಟೆ ಬೇರೆ ಹಶ್ವಾಗ್ತಿದೆ ನನಗೆ. ಖುಷಿಗೆ ಇನ್ನೊಂದು 10 ನಿಮಿಷ, 1/4 ಗಂಟೆ ಬಿಟ್ಟರೆ ಹಶ್ವಾಗುತ್ತೆ. ಈಗಲೇ ಸ್ಟಾರ್ಟ್ ಆಗಿರೋದು ಖುಷಿ. ಕಾಫಿ ಬೇಕು, ತಲೆನೋವ್ತಾ ಇದೆ ನನಗೆ. ಖುಷಿಗೆ ಬೆಳಗ್ಗೆ ತಲೆನೋವು ಅಂತೆ. ಯಪ್ಪ, ಈ ಥರ ಮಾರ್ನಿಂಗು ನಾವು ಬೇಗನೆ ಬಿಟ್ಟಿದ್ದೀವಿ, ಕರೆಕ್ಟ್ ಟೈಮ್ಗೆ ಬಿಟ್ಟಿದ್ದೀವಿ. ಆದರೂ ಇಷ್ಟು ಟ್ರಾಫಿಕ್ ಇದೆ. ನಾವು ಆ್ಯಕ್ಚುಲಿ ನೈಟ್ ಬರೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದು. ನೈಟು ಟ್ರಾಫಿಕ್ ಇರುತ್ತೆ ಅಂತ ಅಂದ್ಕೊಂಡು ಬೆಳಿಗ್ಗೆ ಬಂದರೆ ಬೆಳಿಗ್ಗೆ ನೋಡಿದ್ರೆ ಈ ರೇಂಜಿಗಿದೆ ಟ್ರಾಫಿಕ್ಕು ಗೈಸ್. ಇವ್ರು ನೋಡಿ ಬೆಳಗ್ಗೆ ಹೆಂಗೆ ಹಿಡ್ಕೊಂಡು ಕೂತ್ಬಿಟ್ಟು ನಿಂತೀರಾ ಇಲ್ಲಿ. ಇದು ಕೊಟ್ಟಿರೋದು ಅವರು ಯುಗಾದಿಗೆ. ಬೆವರೇಜಸ್ ಪೆಪ್ಸಿ ಅವ್ರದೇ ಕಲರ್ಫುಲ್ ಎಲ್ಲ ತಗೊಂಡ್ಬರ್ತಾ ಇದಾರೆ ಫುಲ್ಲು. ಇಲ್ಲಿ
ವಾವ್ ಸೂಪರ್ ಅಲ್ಲ. ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದು, ಅವರೇ ಎತ್ಕೊಂಡ್ಬರೋದು ಒಂದೆರಡು. ನಾನು ಇವತ್ತೇ ನೋಡಿದ್ದೆ ಈ ರೋಡಲ್ಲಿ. ಪೆಪ್ಸಿ ಅದೇ ಫ್ಯಾಕ್ಟ್ರಿ ಇದೆಯಲ್ಲ ಇಲ್ಲೆಲ್ಲ ಫುಲ್ಲು. ತಲೆ ನೋಡ್ತಾ ಇದೆ ನನಗೂ. ನನಗೂ ತಲೆ ನೋಡ್ತಾ ಇದೆ, ಖುಷಿಗೂ ತಲೆ ನೋಡ್ತಿದ್ದೆ. ಬೆಳಿಗ್ಗೆ ಇದು ಯಾವನಪ್ಪ, ನಾವು ಪೀಸಾಗಿ ಹೋಗೋಣ ಆರಾಮಾಗೆ ಅಂತ ಅನ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಹಾಲು ಬೇರೆ ಕುಡ್ಕೊಂಡು ಬಂದ್ವಿ. ಈಗ ಹಾಲೆಲ್ಲ ಫುಲ್ ಕಲಿಸ್ತಾ ಇದೆ ಇವಾಗ ಹಾಲು. 4 ಹಾಲು ಆಗ್ತಿದೆ. ಹಂಗೆ ತಲೆ ನೋಡ್ತಾ ಇದೆ. ಆ ಥರ ಇದೆ ಈ ರೋಡು. ಸೀರಿಯಸ್ಲಿ ಯಾರಿಗಾರು ಸಡನ್ ಆಗಿ ಏನಾದ್ರೆ ಹುಷಾರಿಲ್ಲ ಅಷ್ಟೇ ಸತ್ರು ಅಂತಾನೆ ಬೈಕಲ್ಲಿ ಎತ್ಕೊಂಡು 3 Idiots ಎಲ್ಲ ಹಾಕೊಂಡು ಹೋಯ್ತಾರೆ ಗೊತ್ತಾ, ಸೆಂಟ್ರಲ್ ಕೂರ್ಸ್ಕೊಂಡೆ. ಸಮಟೈಮ್ಸ್ ಬೈಕಲ್ಲಿ ಏನೋ ಒಂದು ಆದ್ರೂ ದೇವಣೆ ಇವನು ಇಲ್ಲಿಂದ ಬಿಟ್ಟು ಅಲ್ಲಿಗೆ ಹೋಗಕ್ಕೂ ಆಗಲ್ಲ. ಆ ಥರ ಇದೆ ಇಲ್ಲಿ ಪರಿಸ್ಥಿತಿ, ತುಮಕೂರು ರೋಡ್ನ ಪರಿಸ್ಥಿತಿ. ನಮಗೆ ಒಂಥರ ಇದು ಅನ್ಸ್ಬಿಡುತ್ತೆ. ಅವ್ರು ಯಾರು ಇಷ್ಟು 5 ವರ್ಷ ಆಗ್ತಾ ಬಂತು ನೀನು ಯಾವಾಗ ಇದೇ ರೋಡಲ್ಲಿ ಓಡಾಡಕ್ ಸ್ಟಾರ್ಟ್ ಮಾಡಿ 5 ವರ್ಷ ಆಯ್ತಾ. ಬೆಂಗಳೂರಿಗೆ ಬಂದು 2017ರಲ್ಲಿ ಬಂದಿದ್ದು ಬೆಂಗಳೂರಿಗೆ ಕಾಲೇಜಿಗೆ. ಅವಾಗಿಂದನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ರೋಡು. ಅವಾಗಿಂದ ಬೈಕಲ್ಲಿ ಓಡಾಡ್ತಿದ್ವಿ, ಅವಾಗಿಂದನೂ ಹಿಂಗೆ ಇದೆ ರೋಡು. ಇದನ್ನು ಕ್ರಾಸ್ ಮಾಡ್ತಾ ಇರೋದಾ ಇದು? ಯಾವುದು ಏನಿದು? ಟ್ರಕ್ ಮೇಬಿ ಟ್ರಕ್ಕಿಂದನೇನಾ? ಇಲ್ಲ ಇಲ್ಲ, ಒಂದು ಕ್ರಾಸ್ ಮಾಡಿ ಆಲ್ರೆಡಿ ನಿಲ್ಸಾಗಿದೆ ಅವಾಗ. ಟ್ರಕ್ ಯಾವುದು ಮೂಕಣ ಟ್ರಕ್ಕೆ ಜಾಮ್ ಆಗಿರೋದು. ಅಯ್ಯೋ ಇಷ್ಟು ಜಾಮು ಫುಲ್ಲು. ಇದೆಲ್ಲ ರೀಸನ್ ಅದೇ. ಜಾಮ್ ಆಗ್ಬಿಟ್ಟಿದೆ, ಅಷ್ಟೇ ಜಾಗ ಕೊಟ್ಟಿದ್ದಾನೆ ಅದಕ್ಕೆ. ಮತ್ತೆ ಅಷ್ಟು ದೊಡ್ಡ ಟ್ರಕ್ಕು, 2 ಟ್ರಕ್ಕು ಫುಲ್ ಜಾಮ್. ಇನ್ನೂ ಹಿಂಗೆ ಹೋಗ್ತಾ ಇದೆ. ಅಲ್ಲಿ ನೋಡಿದ್ರೆ ಫುಲ್ ಕೆಸರಿಸಿ ಹಾಕೊಂಡಿದೆ ಅದು. ಅದಕ್ಕಿನ್ನ ಎಷ್ಟು ಬೇಕಪ್ಪ ಹಿಂದೆ ಬರಕ್ಕೆ? ಇಷ್ಟು ಬೇಗ ಬಂದ್ರು ಬೇಗ ಒಂದು 9 ರೀಚ್ ಆಗ್ತಾ ಇದ್ವಾ ಅಲ್ಲ? 9:30 ಆರಾಮಾಗಿ ರೀಚ್ ಆಗ್ತಿದ್ವಿ. ಎಷ್ಟು ಟೈಮ್, 3/4 ಗಂಟೆ ಟೈಮ್ ವೇಸ್ಟ್. ಬೆಳಗ್ಗೆ ತಲೆನೋವು, ಅದು ಏನು ಇರಲ್ಲ, ಖಾಲಿ ಹೊಟ್ಟೆ ಬೇರೆ ಸುಸ್ತಾಗ್ಬಿಡುತ್ತೆ ಆಟೋಮೆಟಿಕ್. ಸರಿ ಗೈಸ್, ಹೋಯ್ತು. ಸುಸ್ತಾಗ್ತಿದೆ, ನನಗೆ ಹೊಟ್ಟೆ ಹಸಿತಾ ಇದೆ ಗೈಸ್. ನಾನು ತಟ್ಟೆ ಇಡ್ಲಿ ತಿನ್ಬೇಕು ಇವಾಗ. ಏನು ತಿಂತೆ ಖುಷಿ? ಇಡ್ಲಿ ಸಿಗಲ್ಲ ಇಲ್ಲ. ಯಾರು ಹೇಳಿದ್ದು? ಇದೇನು ಮೈಸೂರು ಬಿಡ್ದಿನ ಇಡ್ಲಿ ಸಿಗಲ್ಲ, ಎಲ್ಲ ಕಡೆ ಇಡ್ಲಿ ಸಿಗುತ್ತೆ. ಇದು ಯಾವ್ದೋ ಲಾರಿ ಕೆಟ್ಟು ನಿಂತಿದೆ ಇಲ್ಲಿ ರೋಡಲ್ಲೇ. ನಾನು ರೀ ನೀನು ಈಗ ಸ್ಟಾರ್ಟ್ ಮಾಡ್ತಾ ಇರೋದು 6:15ಗೆ. ನಾವೇ ಹೋಗಿ ಕುಟ್ಬಿಡೋಣ ಫಸ್ಟು. ಹಣ ಇಡ್ಲಿ ಹಾಕೋಣ ಒಂದೆರಡು. ಹಣ 2 ಪ್ಲೇಟ್ ಇಡ್ಲಿ. ನಾನು ಎಲ್ಲಿ ಇಡ್ಲಿ ಅನ್ಬೇಕು. ಈಗ ಜಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟೊತ್ತಾದ್ಮೇಲೆ ಇವಾಗ ಹೋಗ್ತಾ ಇದ್ದೀವಿ. ನನ್ನ ವಾಯ್ಸ್ ಕೇಳಿಸಲ್ಲ, ಯಾಕೆ ಅಂದರೆ ವೆಹಿಕಲ್ಸ್ ಓಡಾಡ್ತಾ ಇದ್ದಿಲ್ಲ. ಸೊ ವಾಯ್ಸ್ ಕೇಳಿಲ್ಲ. ಚಟ್ನಿ ಬೇಕು ನನಗೆ. ಬೇಡ, ನೀನು ದಿಪ್ಪೆ ಅಂತ ತಗೊಂಡೆ. ಹಂಗೆ ಹೋದ್ರೆ ಇದು ಅದ ಹಂಗೆ ಹೋಗ್ತಾ ಹೋಗ್ತಾ ಇರೋದು. ನೋಡಿ ವಟ ಅನ್ನೋದು ಕೇಳಿಸ್ಕೊಂತ ಹೋಗ್ಬೇಕು ನಾನು. ಆರಾಮಾಗೆ ಸಾಂಗ್ನ ಫೀಲ್ ಮಾಡ್ತಾ ಹೋಗ್ಬೇಕು ಅನ್ನೋದೇ ಇಲ್ಲ. ಸುಮ್ಮನೆ ವಟ ಅಂತಿರೋದು. ನಿದ್ದೆಲ್ಲ ಮಾತಾಡ್ತೀಯ ನೀನು. ಫೈನಲಿ ಚಿತ್ರದುರ್ಗಕ್ಕೆ ಬಂದ್ವಿ. ಎಷ್ಟು 9:24 ಆಗಿದೆ ಟೈಮ್. ಇವಾಗ ಚಿತ್ರದುರ್ಗಕ್ಕೆ ಬಂದ್ವಿ. ಫುಲ್ಲು ಲಾರಿಗಳು ನೋಡಿ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಲ್ಲಿ ಅಂತ ಏನು ಚೆನ್ನಾಗಿ ನನಗಂತೂ ಇಷ್ಟನೇ ಆಗಲಿಲ್ಲ. ಅಲ್ಲಿ ಯಾವುದೋ ಹೋಟೆಲ್ಲು. ದಾವಣಗೆರೆ 69 ಕಿಲೋಮೀಟರ್ ಇದೆ ಇನ್ನು. ನೋಡಿ ಗೈಸ್, ಇಲ್ಲಿ ಫುಲ್ ಎಲ್ಲಿ ನೋಡಿದ್ರು ಲಾರಿ. ದಾವಣಗೆರೆ ಇನ್ನೇನು ಚಿತ್ರದುರ್ಗ ಬಂತು ಅಂತಂದರೆ ಫೇಮಸ್
BSc ಚನ್ನಬಸಪ್ಪ ಅಂಡ್ ಸನ್ಸ್. ಸೊ ಶಿವಮೊಗ್ಗದಲ್ಲೂ ಆಗ್ತಾ ಇದೆಯೋ BSc? ಶಿವಮೊಗ್ಗದಲ್ಲೂ BSc ಅದೆಲ್ಲಿ ಎಲ್ಲ ಜನ ಆಗ್ತದೆ. ಫುಲ್ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಇಲ್ಲಿಂದ. ಎಲ್ಲಿ ದಾವಣಗೆರೆಯಿಂದ ಆ ಕಡೆ ಬರೋ ತನಕ ಫುಲ್ಲು ಫೇಮಸ್. ನೋಡಿ ಇಲ್ಲಿ ಸೈಟ್ಸ್ ನೋಡಿ ಹೆಂಗಿದೆ, ಲಾರಿ, ತೋಟ. ಇದೆ ವಾತಾವರಣ ಇವಾಗ. ಬಟ್ ಇಲ್ಲಿ ಎಷ್ಟ್ ಚೆನ್ನಾಗಿದೆ. ಲಾರಿ ಟ್ರಕ್ಸ್ಗಳು ಹೆವಿ. ಇಲ್ಲಿ ತಲೆನೋವು ಬಂದೋಗ್ಬಿಡುತ್ತೆ ಅಷ್ಟು. 400 ಕಿಲೋಮೀಟರ್. ಸುಮ್ಮನೆ ಹೋಗ್ಬಿಡೋಣ ಗೋವಾಗೆ ಇಲ್ಲಿಂದ. ಅತ್ಲ ಸುಮ್ಮನೆ ಹಾರ್ಬಿಡೋಣ ಗೋವಾಗೆ ಹೋಗಿ. ಸಮ್ಮರ್ ಹೆಂಗು ಸ್ಕೂಬಾ ಡೈವ್ ಎಲ್ಲ ಇರುತ್ತೆ. ನಾನಂತೂ ಆಡಲೇಬೇಕು. ಹೌದಲ್ವಾ? ಎಲ್ಲ ಹೋದಾಗ್ಲೆಲ್ಲ ಮಳೆಗಾಲ ಇಲ್ಲ ಚಳಿಗಾಲ. ಎಷ್ಟಿದೆ ನೋಡಿಲಿ ಲಾರಿಗಳು. ಹ್ಞೂ 1000 ಲಾರಿ ಇತ್ತು. ನಾವು ಎಷ್ಟು ನೋಡಿದ್ವಿ ಅಪ್ಪ. ಲಾರಿಮಯ ಎಲ್ಲ ಲಾರಿಮಯ. ಇಷ್ಟು ಲಾರಿಗಳು. ಲಾರಿ ಹಿಡ್ಕೊಂಡ್ರೆ ಸಾಕು, ಆರಾಮಾಗಿ ಜೀವನ ಮಾಡಬಹುದು. ಟ್ರಕ್ಕಲ್ಲೇ ಮನೆ ಮಾಡ್ಕೊಂಡೆ. ಬರೀ ಮನೆ ಮಾಡ್ಕೊಂಡು ಇರೋದೇ ಆಯ್ತು. ನಾನ್ ಹೇಳ್ತಾ ಇರೋದು ಅಲ್ಲಿ ಬಿಡಕ್ಕೆ ಮನೆನೇ ಸಾಕಂತ ಲಾರಿ. ನಾವೇ ಟ್ರಕ್ ಮಾಡ್ಕೊಂಡಿರೋಣ. ನಿಧಾನಕ್ಕೆ ಹೋಗಪ್ಪ ತಮ್ಮ, ನೀನ್ ಸಾಕು. ನೀನು ಏನ್ ಮಾಡ್ತಾ ಇದಾರೆ ಇಲ್ಲಿ? ಕೊರಿತಾ ಇದ್ದಾರೆ. ಅಷ್ಟಕ್ಕೆ ಅಷ್ಟು. ಚೆನ್ನಾಗಿದೆ ನೋಡಿ ಕ್ಲೈಮೇಟ್. ಫುಲ್ ಟ್ರೀಸ್. ಇಲ್ಲೆಲ್ಲ ಫುಲ್ ತೋಟ ಮಾಡಿದಾರಪ್ಪ. ನನಗೆ ತೋಟ ಅಂದರೆ ತುಂಬ ಇಷ್ಟ ಗೈಸ್. ನೋಡೋಣ ನಾನು ಜೀವನದಲ್ಲಿ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏನೋ ಒಂದು ಮಾಡ್ತೀನಿ. ಓಕೆ, ಖುಷಿ ಅವ್ರು ನೋಡಿ ಇದೇ ಥರ ಸ್ಟ್ಯಾಚ್ಯೂ ಥರ ಇರ್ತಾರೆ ಯಾವಾಗಲೂ. ಮನೆಯಲ್ಲೂ ಹಿಂಗೆ, ಇಲ್ಲೂ ಹಿಂಗೆ, ಏನಿಲ್ಲ, ಖಾಲಿ ಖಾಲಿ, ಎಲ್ಲ ಖಾಲಿ ಅನ್ಕಂತ ಸುಮ್ಮನೆ ಖುಷಿ ಇರೋದೆ. ಏನಂತೆ ಖುಷಿ? ಸರಿ ಗೈಸ್, ಮತ್ತೆ ಸಿಗ್ತೀನಿ. ಇವಾಗ ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಇನ್ನು ಎಷ್ಟೊತ್ತು? 2 hours. ಇನ್ನು 2 hours. 2 hours. 1.5 hour. ಇನ್ನು 2.5 hour ಜರ್ನಿ. 1.5 hour. 1.5 hour ಜರ್ನಿ. 1 hour ದಾವಣಗೆರೆ, ಅಲ್ಲಿಂದ ಹಾಫ್. ಆ್ಯಕ್ಚುಲಿ ನಂಗೆ ದಾವಣಗೆರೆ ಸಖತ್ ಇಷ್ಟ. ದಾವಣಗೆರೆ ಇಷ್ಟ. ಅದು ಬಿಟ್ಟರೆ ಶಿವಮೊಗ್ಗ ಜಾಸ್ತಿ ಇಷ್ಟ. ಬ್ಯಾಂಗ್ಳೂರ್ ಅಂದರೆ ಅಷ್ಟೊಂದೇನು ಇಷ್ಟ ಆಗ್ತಾ ಇಲ್ಲ. ಏನಿದೆ ಬ್ಯಾಂಗ್ಳೂರಿನಲ್ಲಿ ಏನಂತಾರ ಕ್ವಶನ್ ಮಾರ್ಕ್ ಬಂದ್ಬಿಟ್ಟಿದೆ ಇವಾಗ. ಏನು ಖುಷಿ? ಅಷ್ಟೊಂದೇನು ಇಷ್ಟ ಇಲ್ಲ. ಹಂಗೆ ನೋಡಿದ್ರೆ ಮೈಸೂರು ಚೆನ್ನಾಗಿದೆ. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ದಾವಣಗೆರೆ, ಶಿವಮೊಗ್ಗ, ಮೈಸೂರು ಚೆನ್ನಾಗಿದೆ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ. ಬಟ್ ಏನು ಮಾಡೋಕ್ಕಾಗತ್ತೆ, ಚೆನ್ನಾಗಿ ಅರ್ನ್ ಮಾಡಬೇಕು ಅದು ಇದು ಅಂತ ಇತ್ತು ಅಂದರೆ ಬೆಂಗಳೂರಿಗೆ ಬರಬೇಕು. ಅದು ನಮ್ಮ ಸೈಡಾರು ಇದೆಯಾ ಬೆಂಗಳೂರು? ಅದು ಇಲ್ಲ. ಇಲ್ಲೆಲ್ಲೋ ಮೂಲೆಯಲ್ಲಿ ಬೇರೆ ಕಡೆ ಹೋಗಿರೋ ಫೀಲು. 7 hours ಜರ್ನಿ. ಏನು ಇದ್ರ ಜೊತೆ ಅದು ತೊಂದರೆ ಆಯಿತು. ಚೆನ್ನಾಗಿದೆಲ್ಲ. ನೋಡಿ ಗೈಸ್, ಇಲ್ಲಿ ಕ್ಲೋಸ್ ಮಾಡ್ಕೊಂಬಿಟ್ಟು ನೀರು ಬಿಡ್ತಾರ. ಮಹಾನ್ ಭಾವ ಇವನು ಒಬ್ಬನೇ ಇರೋದು. ಬನ್ನಿ ಸಾಕು, ಹೋಗೋಣ ಬನ್ನಿ ಸರ್. ಟ್ರ್ಯಾಕ್ಟ್ರ್ ಬಂತು, ನಾನಂತೂ ಹೋಗ್ತೀನಪ್ಪ. ಧೂಳು ಬರುತ್ತೆ. ಎಲ್ಲಿ ಒಳ ಹೋಗ್ಲಿ ಗೈಸ್. ಈಗ ನಾವು ಊಟ ಎಲ್ಲ ಮುಗಿಸಿ ಆರಾಮಾಗಿ ಮಲಗಿದ್ವಿ. ಬೆಳಗ್ಗೆ ಬೇಗ ಎದ್ದಿದ್ವಿ, 4 ಹಂಗೆ ಎದ್ದಿದ್ವಿ. ಸೊ ಹಂಗಾಗಿ ಇವತ್ತು ಚೆನ್ನಾಗಿ ನಿದ್ದೆ ಹೊಡೆದ್ವಿ. ನಿದ್ದೆ ಹೊಡೆದ್ಬಿಟ್ಟು ಇಲ್ಲಿ ಖುಷಿಯ ನೋಡಲಿ, ಚೆನ್ನಾಗಿ ನಿದ್ದೆ ಹೊಡೆದು ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ
ವಾಕಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಗೈಸ್. ತೋಟದ ಹತ್ರ ವಾಕಿಂಗ್ ಮಾಡೋಣ ಅಂತ ಬಂದ್ವಿ. ಇವತ್ತು ಡೇ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಅರ್ಧ ಟ್ರಾವೆಲಲ್ಲಿ ಹೋಯ್ತು, ಆಮೇಲೆ ಊಟ ಮಾಡಿ ಬರೀ ಮಲಗಿದ್ದೀವಿ. ಹಾಂ, ಅರ್ಧ ಟ್ರಾಫಿಕಲ್ಲಿ ಹೋಯ್ತು, ಫುಲ್ ಮಲಗಿದ್ದೀವಿ. ಈಗ ನೋಡೋ ಇಷ್ಟು ಬಿಸಿಲು, ಆದರೂ ಈ ಖುಷಿಂಗ್ ಜೊತೆ ವಾಕಿಂಗು ಒಂಥರ ಈ ಕಡೆ ಗ್ರೀನರೀಸ್ ಹತ್ರ ಇರೋ ಹತ್ರ ಬಂದರೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಇವತ್ತು ಫುಲ್ ರೆಸ್ಟ ಮಾಡಿರೋದು ಬಂದಾಗಿಂದ. ಗೈಸ್, ಇವಾಗ ಖುಷಿ ಕೇಳೋಣ ಬನ್ನಿ. ಲಾಸ್ಟ್ ಟೈಮ್ ಯಾರಿದ್ದಾರೆ, ಯಾರು ಇರ್ಬೇಕು ಹೇಳು. ಲಾಸ್ಟ್ ಟೈಮ್ ಯುಗಾದಿ ಹೆಂಗಿತ್ತು, ಏನು ನೆನಪಾಗುತ್ತೆ ಇವತ್ತು ನಿನಗೆ? ಇದು ಸೆಕೆಂಡ್ ಯುಗಾದಿ ನಮ್ಮದು ಆ್ಯಕ್ಚುಲಿ. ಲಾಸ್ಟ್ ಟೈಮ್ ಯುಗಾದಿ ಏನು ಮಾಡಿದ್ವಿ? ಲಾಸ್ಟ್ ಟೈಮು ಯುಗಾದಿ ಏನು ಮಾಡಿದ್ವಿ ನೀನು ನನಗೆ ಹೇಳು, ಏನು ನೆನಪಾಗ್ತಿಲ್ವಾ? ಚಂದ್ರನ್ ನೋಡಿದ್ವಿ, ಆಂಟಿ ನಾನು ನೀನು ಎಲ್ಲ. ಅದಕ್ಕೂ ಮುಂಚೆ ಇಲ್ಲಿ ನಮ್ಮೂರಿಗೆ ಬಂದ್ಬಿಟ್ಟು ಹೋಗಿದ್ವಾ? ನೆನಪೇ ಇಲ್ವಾ? ಲಾಸ್ಟ್ ಟೈಮ್ ಯುಗಾದಿ, ಫಸ್ಟ್ ಯುಗಾದಿ ನಾನು ನೀನು ಆಂಟಿ ಎಲ್ಲ ನಿಂತ್ಕೊಂಡು ನೋಡಿದ್ವಿ. ಟೆರೆಸ್ ಮೇಲೆ ನಿಂತ್ಕೊಂಡು ಅಂಕಲ್ಗೆಲ್ಲ ಕಾಣಿಸ್ತಲ್ಲ, ತಂದನ್ ತೋರ್ಸಿದ್ವಲ್ಲ. ಬಟ್ ನಮ್ಮೂರಿಗೆ ಬಂದು ಅಲ್ಲಿಗೆ ಹೋಗಿದ್ವಾ? ನನಗೆ ಅದು ನೆನಪಾಗ್ತಾ ಇಲ್ಲ. ಓ ಇಲ್ಲ 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 ಅಲ್ಲ, ಫಸ್ಟು ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ಯುಗಾದಿ ಮುಗಿಸಿ ಆಮೇಲೆ ಜಾತ್ರೆಗೆ ಇಲ್ಲಿಗೆ ಬಂದಿದ್ದು. ನಾನು ಇಲ್ಲಿಗೆ ಬಂದಿದ್ದೆ, ಅಲ್ಲಿಗೆ ಹೋಗಿದ್ದು ಹೇಳ್ತಿಲ್ಲ. ಯುಗಾದಿ ಟೈಮ್ನಲ್ಲಿ ನಿನಗೆ ಏನು ನೆನಪಾಯಿತು ಲಾಸ್ಟ್ ಟೈಮ್ ಯುಗಾದಿನಲ್ಲಿ? ಲಾಸ್ಟ್ ಟೈಮ್ ಯುಗಾದಿ ನನ್ನ ಹೆಂಡತಿ ಫುಲ್ ರೆಡಿ ಆಗ್ಬಿಟ್ಟಿದ್ಲು, ಸೀರೆ ಉಟ್ಕೊಂಡೆ, ಚಂದ್ರ ನೋಡಿದ್ದು ಅಷ್ಟೇ. ಸೀರೆ ಉಟ್ಕೊಂಡಿದ್ದೆ ಲಾಸ್ಟ್ ಟೈಮ್ ಯುಗಾದಿಗೆ ನಾನು? ಸೀರೆ ಉಟ್ಕೊಂಡು ಅಯ್ಯೋ, ಇದು ಪಿಂಕ್ ಕಲರ್ ಚೂಡಿ. ಹಾಂ, ಸೀರೆ ಹಂಗೆ ಯಾರು ಉಟ್ಕೊಂಡಿದ್ರು? ಆಂಟಿ ಸೀರೆ ನಾವು ಒಂದೇಳೋದ್ರೆ ಸುತ್ತಿ ಭಾಷೆ ನಾಗ ಹೇಳ್ತಾರೆ. ಇದೆ ಕಣ, ಇದೆ ಅದಿರ್ಲಿ, ಬಾಯಿಲಿ ಏನ್ ನೆನಪಾಗುತ್ತೆ ಯುಗಾದಿ ಟೈಮ್ನಲ್ಲಿ? ಇದು ಅವ್ರದ್ದು, ಅದು ಅವ್ರದ್ದು. ಅವ್ರು ಹೊಸದು ಹಾಕಿರೋದು ಯುಗಾದಿ ಹೇಳು. ನೀನು ಪಿಂಕ್ ಕಲರ್ ಡ್ರೆಸ್. ನಾವು ಹೊರಗಿಂದ ಡ್ರೆಸ್ ಮನೆ ಹಾಳಾಗಿ ಹೋಗ್ಲಿ. ನಾವು ಎಲ್ಲೋ ಆಚೆ ಹೋಗಿದ್ವಿ, ಆಮೇಲೆ ಸಡನ್ ಮನೆ ಬಂದ್ರೆ ಆಂಟಿ ಫುಲ್ಲು ರೆಡಿ ಆಗ್ಬಿಟ್ಟು ಹಿಂಗೆ ಚಂದ್ರ ನೋಡ್ಕೊಂಡು ಕೂತು. ಏನು ನೋಡ್ತಾರೆ? ಎಲ್ಲಿ ಹೋಗಿದ್ವಿ ಆಚೆಗೆ? ಯಾವನ್ ಮರ ಯಾವನ್ ನೆಟ್ಟಿಗೆ ಏನು ಹೇಳಕ್ ಬರಲ್ಲ ಅವನಿಗೆ. ಎಲ್ಲೋಗಿದ್ವಿ? ಏಯ್, ಇವತ್ತಿನ ದಿನ ನಿನಗೆ ಎಣ್ಣೆ ಎಲ್ಲ ಸ್ನಾನ ಮಾಡಿಸಿರ್ಲಿಲ್ವಾ? ಅಲ್ಲಿಂದ ಬರ್ಬೇಕ ನೀನು? ಇವತ್ತಿನ ದಿನ ಅದು ಚಂದ್ರ ಕಂಡದ್ ನಾಳೆ. ನಾನ್ ಕೇಳ್ತಾ ಇರೋದು ಇವತ್ತಿನ ಕೇಳ್ತಾ ಇರೋದು. ಇವತ್ತು ಯುಗಾದಿ ಹಬ್ಬ, ಇವತ್ತಿನ ಕೇಳ್ತಾ ಇರೋದು ನಾನು. ಬೆಳಗ್ಗೆ ಹೋಗಿ ಬೆಳಗ್ಗೆ ಬೆಳಗ್ಗೆ ಫುಲ್ಲು ಎಣ್ಣೆ ನೀರು ಸ್ನಾನ ಮಾಡಿಸಿ ಎಣ್ಣೆ ಎಲ್ಲ ಹಚ್ಚಿ ನಾ ಸ್ನಾನ ಮಾಡಿ, ಆಮೇಲೆ ಫುಲ್ಲು ಊಟ ಗೀಟ ಎಲ್ಲ ಮಾಡಿ, ಸಂಜೆ ಬೋರ್ ಆಯಿತು ಅಂತ ನಾನು ನೌಶು ಪ್ರತಿ ಒಂದು ಫೋಟೋ ಶೂಟ್ ಮಾಡೋಕ್ಕೆ ಅಂತ, ಅದೇ ಫಸ್ಟ್ ಟೈಮ್ ಫೋಟೋ ಶೂಟಿಗೆ. ಅಂದರೆ ಹಂಗಂಗೆ ಕೇಳ್ತಾ ಇಲ್ಲ ನಿನಗೆ. ಇನ್ನೊಂದೇನು ಅಂದರೆ, ನಿನಗೇನಾದ್ರು ಹೊಸ ಎಕ್ಸ್ಪೀರಿಯನ್ಸ್ ಆಯ್ತಾ? ಮುಂಚೆ ನೀನು ಯುಗಾದಿ ಹಬ್ಬ ಎಲ್ಲ ಮಾಡ್ತಾ ಇದ್ದೆ ಅಲ್ವಾ, ಅದಕ್ಕೂ ಈ ಸತಿ ಏನಾದರೂ ಒಂದು ಚೇಂಜಸ್ ಅಂತ ಇರುತ್ತೆ. ಈ ಸತಿ ಯುಗಾದಿಗೆ, ಲಾಸ್ಟ್ ಟೈಮ್ ಯುಗಾದಿಗೆ ಆ ಥರ ಏನಾದ್ರು ತುಂಬ ಮೆಮೊರೇಬಲ್ ಅಂತ ಏನು ಅನ್ನಿಸ್ತು, ಏನಾರು ಅನಿಸಿದ್ರೆ? ಹೆಂಡತಿ ಕೈಯಲ್ಲಿ ಎಣ್ಣೆ ಹಚ್ಕೊಂಡಿದ್ದು ಅದೇ. ಆಮೇಲೆ ಫಸ್ಟ್ ಟೈಮ್ ನಾನು ಯುಗಾದಿನ ನಮ್ಮ ಮನೇಲಿ ಬಿಟ್ಟು ಇನ್ನೊಂದು ಮನೇಲಿ ಮಾಡಿದ್ದು ಫಸ್ಟ್ ಯುಗಾದಿ ಅದೇ. ಅವಾಗಲೇ ಹೇಳಿದ್ದೆ ನಾನು ನಿನಗೆ, ಆ ಹೋದ ವರ್ಷ ಯುಗಾದಿಲೇ ಹೇಳಿದ್ದೆ ಅನ್ಸುತ್ತೆ. ಅದನ್ನೇ ಕೇಳಿದೆ ಈ ವರ್ಷದಲ್ಲಿ. ಈ ವರ್ಷ ಮರ್ತಿದ್ಯಾ ಅಂದರೆ ಏನು ನಿನಗೆ ಅಂತ ಇದಿಲ್ಲ ಅಂತ, ಸೆಲೆಕ್ಟೆಡ್ ಮೆಮೊರೇಬಲ್ ಅನ್ನೋ ಥರ ಏನು ಅನಿಸಿಲ್ಲ ಅಂತ. ಹೌದು ತಾನೆ? ಬಟ್ ನನಗೆ ಗೈಸ್ ನೆನಪಾಗೋದು, ವರ್ಷ ನೋಡೋ ಥರ ಚಂದ್ರನೇ ನೋಡಿದ್ವಿ. ಬಟ್ ಈ ಸತಿ ಏನು ಲಾಸ್ಟ್ ಟೈಮ್ ಏನು ಎಕ್ಸ್ಟ್ರಾ ಅಂದರೆ, ನಾನು ಯಾವತ್ತೂ ಯಾರಿಗೂ ಎಣ್ಣೆ ಹಚ್ಚಿರಲಿಲ್ಲ. ನನ್ನ ತಮ್ಮಂಗೆ ಬಿಟ್ಟರೆ, ಅದು ಬಿಟ್ಟರೆ ಇವ್ರಿಗೆ ಎಣ್ಣೆ ಹಚ್ಚಿದೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಮರಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೆಕ್ಸ್ಟ್ ಟೈಮಿಂದ ಕಟ್. ಈ ಸಲನೇ ಕಟ್ ಆಯ್ತು. ಈ ಸತಿ ಅದೇ ನೆಕ್ಸ್ಟ್ ಟೈಮಿಂದ ಕಟ್, ಪರ್ಟಿಕ್ಯುಲರ್ ಆಗಿ ಕಟ್. ಈ ಸತಿ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಅಂತ ಮಾಡಿಲ್ಲ. ನೆಕ್ಸ್ಟ್ ಟೈಮಿಂದ ಇನ್ನೇನು ಬಿಡು, ಇವ್ರಿಗೆ ಅಷ್ಟೇನು ಇಂಟ್ರೆಸ್ಟ್ ಆಗಿಲ್ಲ, ಇಷ್ಟ ಆಗಿಲ್ಲ ಅಂತ ನೆಕ್ಸ್ಟ್ ಟೈಮಿಂದ ಕಟ್. ಅವ್ರವ್ರೇ ಹಚ್ಕೊಂಡು ಅವ್ರವ್ರೇ ಮಾಡ್ಕೊಂಬಿಟ್ಟು. ಓಕೆ ಗೈಸ್, ನೋಡಿ ಈಗ ತೋಟಕ್ಕೆ ಬಂದ್ಬಿಟ್ಟು ವಾಕಿಂಗ್ ಮಾಡ್ತಾ ಫೀಲ್ ಮಾಡ್ತಾ ಇದ್ದೀವಿ. ಒಂದ್ಸಲ ಮಾತಾಡೋಷ್ಟು ನನಗೆ ಸುಸ್ತಾಗೋಯ್ತು. ನಾನು ಕಾಮ್ ಆ್ಯಂಡ್ ಪೀಸಾಗೆ ವಾಕಿಂಗ್ ಎಲ್ಲ ಮುಗಿಸಿ ಮತ್ತೆ ಹೋಗ್ಬೇಕಾಗ್ತಿರ್ತೀನಿ. ನೋಡಿ ಇಲ್ಲಿ ಯಾರೋ ಬಾಳೆಹಣ್ಣು ಬರೀ ಬೀಳ್ಸ್ಕೊಂಡ್ಬಿಟ್ಟವ್ರೆ ಗೈಸ್. ಇಲ್ಲಿ 4 ಇಲ್ಲ ಮೇಲೆ
ಏನೋ ಇದಾಗಿದೆ, ಹುಳ ಈ ಹುಳ ಬಂದಿದೆ ಅದಕ್ಕೆ ಹಾಳಾಗಿದೆ ಬಾಳೆ. ನೋಡಿ ಇಲ್ಲಿ ಇದಿಂತ ಬಿದ್ದಿದೆ 4 ತಗೋ ಇಟ್ಕೊ. ಮನೆಗೆ ಹೋಗಿ ಇದನ್ನ ಒಂದು ಕಾಯಿ ಸಿಗುತ್ತೆ, ಕಾಯಿನ ಇಟ್ಬಿಟ್ಟು ಹಣ್ಣು ಮಾಡ್ಬಿಟ್ಟು ಇಬ್ರು ಕುತ್ಕೊಂಡು ತಿನ್ನೋಣ ಆಯ್ತು. 4 ಬಾಳೆ ಇನ್ನೊಂದೇನು ಗೊತ್ತಾ ನನಗೆ, ಅಷ್ಟೇ ಮುಗಿದ್ ಈ ಬಾಳೆ ಎಲೆ ನೋಡಿದ ತಕ್ಷಣ ನನಗೆ ಸಖತ್ ಏನು ಅಂದ್ರೆ ಫಸ್ಟ್ ನೆನಪಾಗೋದು ಊಟ. ನಮ್ಮನೇಲಿ ಅಪ್ಪ ಏನೇ ಹಬ್ಬ ಬರಲಿ ಫಸ್ಟು ಬಾಳೆದೆಲೆ. ಅದು ಪಕ್ಕ ನಮ್ಮ ಮನೆ ತರ್ತಾಯಿದ್ರು. ಯಾಕೆ ಅಂದರೆ ನಮ್ಮ ಮನೆಯಲ್ಲೇ ಹೆಂಗಿದ್ರು ತೋಟ, ಅಲ್ಲಿ ಬಾಳೆ ಎಲೆ ಎಲ್ಲ ಬೆಳೀತಾರೆ. ಹಾಗಾಗಿ ಅಲ್ಲಿ ಹೋಳಿಗೆ ಸಾಂಬಾರು ಜೊತೆ ಬಾಳೆದೆಲೆನಲ್ಲಿ ಊಟ ಮಾಡ್ತಾ ಇದ್ರೆ ಅಬ್ಬ, ಅದು ಏನೋ ಗೊತ್ತಿಲ್ಲ, ಉಪ್ಮಾ ಮತ್ತು ಹೋಳಿಗೆ ಸಾಂಬಾರು ಅದೆರಡು ನನಗೆ ಇಷ್ಟ. ಈ ಬಾಳೆದಲ್ಲಿ ಊಟ ಮಾಡೋಕ್ಕೆ ನೀವು ನಾಳೆ ಅಥವಾ ಇವತ್ತು ನಿಮ್ಮನೇಲಿ ಯಾವ್ದಾದ್ರು ಮನೆಯಲ್ಲಿ ಹೋಳಿಗೆ ಮಾಡಿದರೆ ನೀವು ಟೇಸ್ಟ್ ಮಾಡಿ ನೋಡಿ. ಅಪ್ಪ ಅದು ಫುಲ್ಲು ಇದು ಬಾಳೆದೆಲೆ ಫ್ರಾಗ್ರೆನ್ಸೇ ಒಟ್ಟೊಳಗೆ ಹೋಗ್ತಾ ಇದೆ ಅನ್ನೋ ಥರ ಫೀಲು, ನನಗೆ ಇಷ್ಟ. ನೋಡಿ ಬಾಳೆದು ಎಲೆ ಜೊತೆ ಒಂದು. ಆಮೇಲೆ ಇನ್ನೊಂದು ಎಷ್ಟೊಂದು ನ್ಯೂಸ್ ಕೇಳ್ತಾ ಇದ್ದೀವಿ ಇವಾಗ. ಏನಪ್ಪ ನ್ಯೂಸ್ ಅಂತ ಅಂದರೆ ಇದು ಮಳೆ ಬರ್ತಾ ಇದೆ, ಆನೆಕಲ್ಲು ಬೀಳ್ತಾ ಇದೆ. ಇದೆಲ್ಲ ಏನು ಇಷ್ಟೊಂದೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಬರ್ತಾ ಇದೆ. ನಿಮಗೆಲ್ಲ ಏನಂತ ಅನಿಸುತ್ತೆ ಇದ್ರ ಬಗ್ಗೆ ಅಂತ ತಿಳಿಸಿ ಆಯಿತಾ. ನನಗೆ ಸೀರಿಯಸ್ಸಾಗೆ ಏನು ಇಷ್ಟೆಲ್ಲ ಆಗುತ್ತಾ ಅಂತ ಫೀಲ್ ಆಗಿದೆ. ಬಿಲ್ ಗೇಟ್ಸ್ ಅದೆಲ್ಲ ಅಂದ್ರೆ ಅದನ್ನ ರೂಮರ್ಸ್ ಅಂತಾನೆ ಹೇಳ್ಬೇಕು, ಯಾಕಂದ್ರೆ ಕನ್ಫರ್ಮ್ ಇಲ್ವಲ್ಲ ಅದನ್ನ. ಸೊ ಹೇಳಕ್ಕಾಗಲ್ಲ ಅದೇನು ಎತ್ತ ಅಂತ, ಗೊತ್ತಿಲ್ಲ. ಬಟ್ ರೂಮರ್ಸೋ ಏನೋ ಗೊತ್ತಿಲ್ಲ. ಬಟ್ ಆ ಥರ ಎಲ್ಲ ಆದರೆ ಮಾತ್ರ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಷ್ಟೆಲ್ಲ ಆದರೆ ಡೌಟೇ ತಾನೆ ಅದು ಮತ್ತೆ ಅಲ್ವಾ. ಎಷ್ಟೊಂದು ಕಡೆ ಎಲ್ಲ ಏನು ಆನೆಕಲ್ಲುಗಳು ಕರುತ್ತಾನೆ ಇಲ್ಲ. ಕರುತ್ತಾನೆ ಹಂಗಿರುತ್ತಾ. ಮೇಬಿ ಏನೋ ಇದೆ. ಎಸ್, ಬಟ್ ಎಲ್ಲ ಹುಷಾರಾಗಿರಿ. ಈಗೇನು ಅದರಿಂದ ಎಷ್ಟೆಲ್ಲ ಇದಾಗುತ್ತೆ ಗೊತ್ತಾ, ಲಾಸು ಅಲ್ವಾ. ಹೆಲ್ತ್ ಇಶ್ಯೂಸ್ ಆಗುತ್ತೆ. ನೀರು ಕುಡಿತೀವಿ. ಇಲ್ಲಿ ನಾವು ಒಂದು ನೈಫ್ ತಿಂದರೆ ಇದನ್ನ ಕಿತ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಏನಕ್ಕೆ ಬಳದೆಲ್ಲ ನುಗ್ಗೆಕಾಯಿ ಸಾಂಬಾರ್ ಎಲ್ಲ ಚೆನ್ನಾಗಿತ್ತು. ಬಾಸ್ಕೊಂಡ್ತಾರ ಕೋಳಿನೇ ಅದು. ಓಕೆ ಗೈಸ್, ಇವಾಗ ಹೋಗ್ಬಿಟ್ಟು ನನ್ನ ಫೇವ್ರೈಟ್ ಚುರುಮುರಿ. ಇವತ್ತು ಚುರುಮುರಿ ತಿನ್ಬೇಕು ಇವತ್ತು ಹೋಗಿ. ಕೋಳಿ ಅಲ್ಲ ಅದು, ಕೋಳಿನೇ ಕೊಕ್ಕರೆನ ಇರಬೇಕು. ನೀರೇ ಎಲ್ಲ ಕೊಕ್ಕರೆಯಲ್ಲಿಂದ ಬರುತ್ತೆ ನಿನಗೆ. ಡಕ್ಕಿಗೆ ಏನಂತ ಹೇಳು. ಬಾತುಕೋಳಿ. ಸರಿ ಗೈಸ್, ಆಯಿತು. ಏನೋ ಅಂಕಲ್ ಬರ್ತಾ ಇದ್ದಾರೆ, ಈ ಕಡೆ ನೋಡ್ತಾ ಇದ್ದಾರೆ. ಏನು ಹುಡುಗಿ ಅವಾಗಿಂದ ನೋಡ್ಕೊಂಡು ಬರ್ತಾಳೆ ಅಂತ ನೋಡಿ. ಇವರೇ ಆಯಿತು, ಮತ್ತೆ ಸಿಗ್ತೀನಿ ಗೈಸ್, ಓಕೆನಾ. ನೋಡಿ ಗೈಸ್, ಇಲ್ಲಿ ಬಂದು ಏನು ಕೆಲಸ ಮಾಡ್ತಾನೆ ಅಂತ ಅಂದರೆ ನೀರು ಬರ್ತಾನೆ ಇಲ್ಲ ಅವಾಗಿಂದ ಇಲ್ಲಿ. ಇಷ್ಟೆಲ್ಲ ಸಾಹಸ ಬೇಕಾ? ಈಗ ಉಂಟೈ ಬರ್ಲಿಲ್ವಾ ಅಲ್ಲ, ಇಷ್ಟಿಷ್ಟಕ್ಕೆ ಕಾಲ್ ಕಡಿತು ಮಾಡಿತ್ತು ಅಂತೀಯಲ್ಲ. ನೀನೇನು ಫಾರಿನ್ ರಿಟರ್ನ್ ಅವರು ಹಂಗಿರಲ್ಲ. ಅವರು ಅಟ್ಲೀಸ್ಟ್ ಕಷ್ಟಪಡ್ತಾರೆ. ಫ್ಲೈಟ್ ಹತ್ರ ಬೇಕೋ ಅದು ಮಾಡಬೇಕು, ಇದು ಮಾಡಿ. ನಾನು ಆ್ಯಕ್ಚುಲಿ ಮನೆಯಲ್ಲೇ ನನಗೆ ಅಷ್ಟು ಇದಾಗಿದೆ. ನಾನು ಹಾಕೊಳ್ಳೋ ಬಟ್ಟೆನ ₹1,00,000. ಅದಕ್ಕೆ ಎಷ್ಟು ಅಂತ ಅನ್ಕೊಂಡಿದ್ಯಾ? ಎದಕ್ಕೆ ಎಷ್ಟು? 2 lakh. 2 lakh? ಎಸ್, 2 lakh. ಅಟ್ಲೀಸ್ಟ್ ನಿಮಗೆ ಎಷ್ಟು ಝೀರೋ ಸೇರಿಸ್ಬೇಕು ಅಂತ ನನಗೆ ಗೊತ್ತಾ? ಈಗ ಮನೆಗೆ ಹೋಗಿ ಚುರುಮುರಿ ಮಾಡಾಯ್ತಾ? ವಾಟ್ ಯು ಮೀನ್? ಐ ಮೀನ್ ಯು ಗೋ ಅಂಡ್ ಡೂ ಚುರುಮುರಿ ಇನ್ ಹೋಮ್. ಆ್ಯಕ್ಚುಲಿ ನಾನು ಯೂಸ್ ಮಾಡೋ ಕ್ಯಾರೆಟ್ ನಿಮಗೆ ಬೆಲೆ ಗೊತ್ತಾ? ಎಷ್ಟು? 10K ಒಂದೇ ಒಂದು ಕ್ಯಾರೆಟ್ಗೆ. ಕ್ಯಾರೆಟ್ ತುದಿನ ಗೋಲ್ಡಲ್ಲಿ ಇದ್ದಿರ್ತೀರಾ? ಯೂಸ್ ಮಾಡೋದೆಲ್ಲ ಫುಲ್ ಹೈ ಕ್ವಾಲಿಟಿ.
ಹೈ ಕ್ವಾಲಿಟಿ ಬೇಕು ಅಂದರೆ ಹೈ ರೇಟ್ ಕೊಡಲೇಬೇಕು. ಸೊ ಹಂಗೆ ನಾವು ಯೂಸ್ ಮಾಡೋದು. ಇವಾಗ ಚುರುಮುರಿ ಮಾಡಬೇಕಾ ಮಾಡೋದು ಬೇಡವಾ? ಬೇಕು, ಆದರೆ 10,000 ಕ್ಯಾರೆಟದ್ದು ಮಾಡಿಬಿಡ್ರಿ ನಮಗೆ. ಮತ್ತೇನು ಎಷ್ಟು ನೋಡಬೇಕು? ನಮಗೆ 30 ರೂಪಾಯಿ ಕೆ ಜಿ ಸಾಕು. ನಾವಂತದೆಲ್ಲ ಮುಟ್ಟೋದು ಇಲ್ಲ. ಅದಕ್ಕೆ ಸಿಗುತ್ತಾ? 1 kg 30 ರೂಪಾಯಿ ಕ್ಯಾರೆಟ್, ನಿಜನಾ ಅದು? ಗೊತ್ತಿಲ್ವೋ ನಿಮಗೆ? 30 ರೂಪಾಯಿ 1 kg ಅಲ್ವೇ ಅಲ್ಲ. ಓ ಮೈ ಗಾಡ್. ಯಾವ ಊರು ನಿಮ್ಮದು? ನಿಮ್ದು ಯಾವ ಊರು? ನೀವು ವೆಜಿಟೇಬಲ್ ಶಾಪ್ಗೆ ಹೋಗೇ ಇಲ್ವಾ? ಆಯಿತು, 1 kg ಈರುಳ್ಳಿ ರೇಟ್ ಎಷ್ಟು? 25 ರೂಪೀಸ್. ನಾವು 25 ರೂಪೀಸ್. ಹೆಚ್ಚಿಗೆ ಗೊತ್ತಿರೋದು ಅದೊಂದೇ ಬಾ. ನೀವು ತಗೊಳ್ಳೋದು? ನಾವು ಆ್ಯಕ್ಚುಲಿ ಹ್ಞೂ ಇವಾಗ ನೀವು ಕೊಡಿಸ್ತೀರಾ ಅಂದ್ರೆ ನಾನು ಹೇಳ್ತೀನಿ. ಹೇಳಿ. ನೀವು ಅಮೌಂಟ್ ಕೊಡಿ, ನಂಗೆ ಸಾಕು, ನಾನೇ ತೊಗೊಂಬರ್ತೀನಿ. ಬೇಡ ಬಿಡಿ, ನಾವು ಅಟ್ಲೀಸ್ಟ್ 5K ಕೊಡಿ ಸಾಕು. ಬೇಡ ಪರವಾಗಿಲ್ಲ, ಬೇಡ 5Kನಲ್ಲಿ ನಾವು 1 kg ಬೇಡ, ಮನೆಗೆ ಹೋಗೋಣ ಬನ್ನಿ. ಕೇಳಿ ರಿಕ್ವೆಸ್ಟ್ ಮಾಡಿ ಇನ್ನೂ 1 kg ಬೇಕಾದ್ರೆ ಇಸ್ಕೊಂಬರ್ತೀನಿ ನಾನು. ಪರವಾಗಿಲ್ಲ, ಮನೆಗೆ ಹೋಗೋಣ 2 kg ಮಾಡ್ಕೊಂಡು ತರ್ತೀನಿ. ಅದು ಫುಲ್ ಹೆಲ್ತಿಯಾಗಿರುತ್ತೆ. ಮುಗೀತಾ ಕತೆ? ಮಾಡಲೇಬೇಡ, ಬೇಕು. ಹಂಗಾಗಿ ದುಡ್ಡು ಕೊಡಿ. ಕ್ಯಾರೆಟ್ 1 ಕ್ಯಾರೆಟಿಗೆ 10,000, 2 kg ಈರುಳ್ಳಿಗೆ 5,000, 20,000 ಕೊಟ್ರೆ ಚುರುಮುರಿ ರೆಡಿ. ನಿನ್ ಮನೆಗೆ ನಡಿ. ಈಗ ಆ್ಯಕ್ಚುಲಿ ನಾನು ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ನಾನ ಎಲ್ಲ ಆಯಿತು, ಕೊನೆಗೆ ಬ್ರೇಕ್ಫಾಸ್ಟು ಆಯಿತು. ಈಗ ಆಲ್ರೆಡಿ ಲಂಚ್ ಟೈಮ್ ಆಯಿತು. ನಮ್ಮ ಶಾಂತಮ್ಮ ಹೋಳಿಗೆ ಮಾಡ್ತಾಯಿದ್ದಾರೆ. ಅದೇ ಗ್ಯಾಪ್ನಲ್ಲಿ ಇವಳು ನಿನ್ನೆಯಿಂದ ಕೇಳಿದ್ಲು ನೈಲ್ ಪಾಲಿಶ್ ಹಚ್ಚಿ ಅಂತ. ಹಂಗಾಗಿ ಇವಳು ನಮ್ಮ ಮನೆ ಎದುರುಗಡೆ ಮನೆ ಹುಡುಗಿ, ಇವಳ ನೇಮ್ ಏನು? ನೇಹಾ ಅಂತ. ಅದಕ್ಕೆ ನೈಲ್ ಪಾಲಿಶು ಮೇಲೆ ಕರ್ಕೊಂಬಂದು ನೈಲ್ ಪಾಲಿಶ್ ಬೇರೆ ಹಚ್ಚಿದೆ. ನನ್ನ ವ್ಲಾಗ್ಸ್ನ ನೋಡ್ತೀಯ ನೀನು ಯೂಟ್ಯೂಬ್ನಲ್ಲಿ? ಫೋನಲ್ಲಿ ನೀನು ನನ್ನ ವ್ಲಾಗ್ಸ್ನ ನೋಡ್ತೀಯಾ? ಏನು ನನ್ನ ವ್ಲಾಗ್ ನೇಮ್ ಏನು? ವೆರಿ ಗುಡ್. ಓಕೆ ಗೈಸ್, ಈಗ ಮತ್ತೆ ನಾನು ಇನ್ನೊಂದು ವ್ಲಾಗ್ನಲ್ಲಿ ಸಿಗ್ತೀನಿ. ಓಕೆನಾ? ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾನು ನಮ್ಮ ಮನೆಗೆ ಹೋಗಬೇಕು ಶಂಕರಘಟ್ಟಕ್ಕೆ. ಆಗ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಓಕೆನಾ? ಈ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಓಕೆನಾ? ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Pratee's vlog. See you on the next vlog. Thank you for watching. Bye bye.